ಚಿಂಚಗೊಂಡನಹಳ್ಳಿ ಶಿವಮೂರ್ತಣ್ಣ ಮತ್ತು ದಂಪತಿಗಳು ಇಲ್ಲಿ ಒಂದು ಹೋಟೆಲ್ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿರುತ್ತೆ ಬೋಂಡ. ಅದಕ್ಕೆ ಇವತ್ತು ಸವಿಯೋಣಕ್ಕೆ ಬಂದಿದ್ದೀವಿ. ನಮ್ಮ ಹಿನ್ನೆಲೆಯಲ್ಲಿ ನಮ್ಮ ಪ್ರೇಮಕ್ಕ ಅವರಿದ್ದಾರೆ. ಈಗ ಅವರು ಚಿತ್ರದುರ್ಗದವರಾಗಿದ್ದಾರೆ. ಚೌಡಗೊಂಡನಹಳ್ಳಿಯಿಂದ ಬಂದು ಚಿತ್ರದುರ್ಗದವರಾಗಿದ್ದಾರೆ. ಇವತ್ತು ನಾವು ಅವ್ರ ಹೋಟ್ಲಲ್ಲಿ ಒಂದು ಬೋಂಡ ಮೆಣಸಿನ್ಕಾಯಿ ಸವಿಯೋಣ ಬನ್ನಿ ಯಾವ ರೀತಿ ನೋಡ್ತಾವಣ. ಮಿಕ್ಸ್ಚರ್ ಭಾಳ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಬಂದು ನೋಡಿ ಜನ ತೊಗೊಂಡು ಹೋಗ್ತಾ ಇರ್ತಾರೆ. ಚಿತ್ರದುರ್ಗದ ಸ್ಟೇಡಿಯಂ ಮುಂಭಾಗದ ರಾಜೇಂದ್ರ ನಗರದಲ್ಲಿ ಇರ್ತಕ್ಕಂಥ ಈ ಹೋಟೆಲ್ ವಿಶೇಷವಾಗಿದೆ. ಭಾಳಷ್ಟು ಜನ ಇಲ್ಲಿ ಹುಡ್ಕೊಂಡು ಬರ್ತಾರೆ. ಇಲ್ಲಿ ಮಿಕ್ಸ್ಚರು ಸಿಗುತ್ತೆ ಮತ್ತು ಚುರುಮುರಿ ಮಾಡಿಕೊಡ್ತೀರಲ್ಲ ಸ್ವಾಮಿ? ಏನೇನು ಸಿಗುತ್ತೆ ಅಂತ ಹಂಗೆ ಹೇಳ್ತಾ ಹೋಗಿ. ಖಾರ ಮಂಡಕ್ಕಿ, ಮೆಣಸಿನ್ಕಾಯಿ, ಅಂಬೋಡೆ. ಶನಿವಾರ ಸೋಮವಾರ ಇವತ್ತು ಅಂಬೋಡೆ ಮಾಡ್ತೀವಿ. ಹಾಂ ಅಂಬೋಡೆ ಜಾಸ್ತಿ, ಮೆಣಸಿನ್ಕಾಯಿ ಜಾಸ್ತಿ ಅಲ್ವಾ? ಅಂದರೆ ವಾರದಾಗ 2 ದಿವಸ ಅಂಬೋಡೆ. ಶನಿವಾರ ಸೋಮವಾರ. ಆನಿಯನ್ ಪಕೋಡ. ಆನಿಯನ್ ಪಕೋಡ ಮಾಡ್ತೀರಾ? ಮಾಡ್ತಾ ಇದ್ದಾರೆ ಎಲ್ಲ. ಚುರುಮುರಿಗೆ ಅನ್ನೋದು. ಅಕ್ಕವರು ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಅಣ್ಣವರು ಅಕ್ಕವರು ಪರಸ್ಪರ ಸಹಕಾರದಿಂದ ನೋಡಿ ಎಷ್ಟು ಚೆನ್ನಾಗಿ ಅಂಗಡಿಯನ್ನು ರನ್ ಮಾಡ್ತಾರೆ. ಭಾಳ ಟೇಸ್ಟ್ ಅಂದರೆ ಭಾಳಷ್ಟು ಜನ ಬರ್ತಾರೆ. ಈಗಾಗಲೇ ದಿವಸ 5:30 ಶುರು ಆಗುತ್ತಲ್ಲ? 5:30 ಶುರುವಾಗಿ ಎಷ್ಟು ತನಕ ಇರುತ್ತೆ? 5ರಿಂದ 9. ಪ್ರತಿ ದಿವಸ 5ರಿಂದ 9. ನೋಡಿ ಈಗಾಗಲೇ ಒಂದು ಇಬ್ಬೆ ಬೋಂಡ ರೆಡಿಯಾಗಿದೆ. ರುಚಿ ಆಮೇಲೆ ನೋಡ್ತೀನಿ ಯಾರು ಹೇಳ್ತಾನೆ ನೋಡು. 2 ಗಂಟೆಯಿಂದ ಜಾಸ್ತಿ ರಶ್ ಇರುತ್ತೆ. ಹಾಂ ಹೌದಾ ಸರ್? ನಿಮ್ಮ ಹೆಸರೇನು? ಮಂಜು. ಯಾವ ಥರ ಇರುತ್ತೆ ಇಲ್ಲಿ ಟಿಫನ್? ಆಗಿರುತ್ತೆ. ಒಳ್ಳೆ ಎಣ್ಣೆ ಉಪಯೋಗಿಸ್ತಾರೆ. ನೋಡಿ ಮಂಜು ಅವರು ಪ್ರತಿ ದಿವಸ ಇಲ್ಲಿ ಭಾಳ ಮಾಮೂಲಿ ಕಸ್ಟಮರ್. ಈಗ ನೋಡಿ ಇಲ್ಲಿ ಪುರಿ ತೊಗೊಂಡ್ರಲ್ವ ನೀವೀಗ? ಇವ್ರ ಅಪ್ಪರ್ ಕಾಲದಾಗಿಂದ. ನೋಡಿ ಅಣ್ಣವ್ರ ಅಪ್ಪರ್ ಕಾಲದಿಂದಲೇ ಇವ್ರು ತೊಗೊಳ್ತಾ ಇರೋದು. ಸೊ ಹಾಗಾಗಿ ಭಾಳಷ್ಟು ಇವರ ಇತಿಹಾಸ ಇರ್ತಕ್ಕಂಥ ಒಂದು ಅಂಗಡಿ ಅಂತ ಹೇಳ್ಬೋದು. ಅದೇ ಟೇಸ್ಟನ್ನು ಮಗನು ಮುಂದುವರ್ಸ್ಕೊಂಡು ಹೋಗಿರೋಂಥ ಮಂಜು ಅವ್ರು ಹೇಳ್ತಾ ಇದ್ದಾರೆ. ಫಸ್ಟು ಕಿರಾಣಿಯನ್ನು ಇಟ್ಕೊಂಡಿದ್ರು. ಅದ್ರ ಜೊತೆಗೆ ಇದನ್ನು ಮಾಡ್ತಾಯಿದ್ರು. ಈಗ ಇದೇ ಜಾಸ್ತಿ ಅವ್ರು ಮಾಡ್ತಾಯಿದ್ದಾರೆ. ಈ ಅಂಗಡಿನೇ ಭಾಳ ಚೆನ್ನಾಗಿ ನಡೀತಾ ಇದೆ. ಖುಷಿ ಆಯಿತು ಮಂಜು ಅವರೇ. ಥ್ಯಾಂಕ್ ಯು ಸರ್. ಫ್ರೀ ಇದ್ದ ನೋಡಿ, ಪರವಾಗಿಲ್ಲ ಯಾವಾಗ. ಓಕೆ ಥ್ಯಾಂಕ್ ಯು ಮಂಜು ಅವರು. ಥ್ಯಾಂಕ್ ಯು. ಜೊತೆಗೆ ಪ್ರಗತಿ ಸಾಧಿಸುತ್ತಾ ಹೋಗಿ, ಬೆಳೆಯುತ್ತಾ ಹೋಗಿ. ಕನೆಕ್ಟ್ ಆಗುತ್ತಿದೆ. ಇರಲಿ ನಮಗೆ ಫಸ್ಟ್ ಆಗಿ. ನೋಡೋಣ ಬೋಂಡ ಹೆಂಗಿದೆ ಅಂತ. ಗರಿಗರಿಯಾಗಿದೆ, ಚೆನ್ನಾಗಿದೆ. ಯಜಮಾನರು ತಿಂತಾರೆ. ಯಜಮಾನ್ರ ಹೆಸರು ರಾಮಚಂದ್ರಪ್ಪ ನೋಡಿ, ಅವರು ತಿಂತಾರೆ. ಚೆನ್ನಾಗಿದೆ ಬೋಂಡ. ಡೈಲಿ ಕಸ್ಟಮರ್ ನೀವು? ಡೈಲಿ ಬರ್ತೀರಾ? ಚೆನ್ನಾಗಿರುತ್ತೆ ಬೋಂಡ, ಚೆನ್ನಾಗಿದೆ. ಪುರಿನೂ ಚೆನ್ನಾಗಿದೆ. ಪುಡಿ ಮಿಕ್ಸ್ ಮಾಡಿದ್ದಾರೆ. ಕ್ಯಾರೆಟು, ಆಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ, ಇನ್ನೇನು ಹಾಕಿದ್ರಿ ಸರ್? ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಎಲ್ಲ ನಿಂಬೆ ರಸ ಎಲ್ಲ ಹದವಾಗಿ ಹಾಕಿರ್ತಾರೆ. ಭಾಳ ಚೆನ್ನಾಗಿರುತ್ತೆ.
ಸ್ವಲ್ಪ ಮಿಕ್ಸ್ಚರು ಜೊತೆಗೆ ಮಂಡಕ್ಕಿ ಜೊತೆಗೆ ಬೋಂಡ ತಿಂತಾಯಿದ್ರೆ ಸೂಪರ್. ನೀವು ಒಂದ್ಸರಿ ಶಿವಮೂರ್ತಣ್ಣ ಸರ್ ಈ ಹೋಟ್ಲಿಗೆ ಭೇಟಿ ಕೊಡಿ, ಭಾಳ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಹಾಂ, ನನ್ನ ಯೂಟ್ಯೂಬ್ ಚಾನಲ್ ಒಂದು ಐತೆ, ಯಾವನೋ ಒಂದು ವೀಡಿಯೋ ಹಾಕ್ತಿರ್ತೀನಿ. ನಾನು ಯೂಟ್ಯೂಬ್ನೆಲ್ಲ ಫಸ್ಟಾಗಿಬಿಟ್ಟು ಹಾಂ ಮಿಕ್ಸ್ ಹೊಡೆಯೋದು ಅಷ್ಟೇ. ಹಾಂ ನಂಬಡೆ ಒಳ್ಳೆಯ ಟೇಸ್ಟ್ ಇದೆ. ಬೇಡ 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 ಮೊನ್ನೆ ಅವ್ರು ಬರ್ತಾರಲ್ಲ ಅವರು ತಂದೆ ಹೋಯ್ತಾರೆ. ಏನಣ್ಣ ಸೋಮವಾರ ಮತ್ತು ಶನಿವಾರ ಮಾಡೋದಾ? ಸೋಮವಾರ ಶನಿವಾರ ಮಾತ್ರ ಮಾಡ್ತಾರೆ. ಟೇಸ್ಟ್ ಚೆನ್ನಾಗಿದೆ. ಈ ಕಡೆ ಬಂದ ನೀವು ಯಾವಾಗ ಚಿತ್ರದುರ್ಗದ ರಾಜೇಂದ್ರ ನಗರ ಸರ್, ಇದು ರಾಜೇಂದ್ರ ನಗರದ ಸ್ಟೇಡಿಯಂ ಪಕ್ಕದಲ್ಲಿದೆ ಶಿವಮೂರ್ತಣ್ಣ ಬೋಂಡಾ ಸೆಂಟರ್. ಬನ್ನಿ ನೀವು ಒಮ್ಮೆ ರುಚಿ ನೋಡಿ. ಬೋಂಡನೂ ಚೆನ್ನಾಗಿರುತ್ತೆ, ಅಂಬಡನೂ ಚೆನ್ನಾಗಿರುತ್ತೆ, ಮಂಡಕ್ಕಿ ಮತ್ತು ಮಿಕ್ಸ್ಚರ್ ಎಲ್ಲ ಚೆನ್ನಾಗಿರುತ್ತೆ. ಬನ್ನಿ ಒಮ್ಮೆ ನೋಡಿ, ರುಚಿ ನೋಡಿ, ಚೆನ್ನಾಗಿದೆ.